Sai Guru channel. How are you everybody? This is Reshma. Let us start today's session. Lesson pair of linear equations in two variable. Exercise 3.1. ಅದರಲ್ಲಿ ಕೊನೆ ಸಮ್ ತಗೋತಾ ಇದ್ದೀನಿ. Draw the graphs of the equations x minus y plus 1 is equal to 0 and 3x plus 2y minus 12 is equal to 0. Determine the coordinates of the vertices of the triangle formed by these lines and the x-axis and shade the triangular region. First equation x minus y plus 1 is equal to 0. ಇಲ್ಲಿಗೆ ಏನಾಯಿತು x is equal to 1 minus y ಆಯಿತು. ನೋಟಿಸ್ ಮಾಡಿ ಇಲ್ಲಿ ಸೈನ್ ಮೈನಸ್ y ಇರೋದು ಪ್ಲಸ್ y ಪ್ಲಸ್ y ಪ್ಲಸ್ y ಪ್ಲಸ್ 1 ಇರೋದು ಮೈನಸ್ 1 ಆಯಿತು. ಈಗ y ಗೆ ವ್ಯಾಲ್ಯೂ ಕೊಡ್ತಾ ಹೋಗೋಣ. y is equal to 0, x is equal to 0 minus 1 is minus 1. ನೆಕ್ಸ್ಟ್ ಈಗ y ವ್ಯಾಲ್ಯೂ 1 ಕೊಡ್ತಾ ಇದ್ದೀನಿ. when y is equal to 1 then x is equal to 1 minus 1 is 0. 1 minus 1 is 0. So ಇದಕ್ಕೆ tabular column. Okay, x and y. ಈಗ x ವ್ಯಾಲ್ಯೂ ಫಸ್ಟ್ ಹಾಕೋಬೇಕು. x minus 1 ಇದ್ದಾಗ y ವ್ಯಾಲ್ಯೂ ಎಷ್ಟಿತ್ತು 0. when x is equal to 0 y is 1. x value 0 y is 1 ಏನಾ 1 ಇನ್ಫಾರ್ಮೇಷನ್ ರೆಡಿ. ಸೇಮ್ ಇದೇ ಥರ ಈಗ ಸೆಕೆಂಡ್ ಇಕ್ವೇಷನ್. ಸೊ ಇದಕ್ಕೆ ಫಸ್ಟ್ ಹಾಕೋತಿದ್ವಿ ನಾನು x minus y plus 1 0 ಗೆ. ಈ ಟೇಬಲ್ ಕಾಲಮ್ ಹಾಗೆ ಇರುತ್ತೆ, ಇದನ್ನು ನೋಟಿಸ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ 3x plus 2y minus 12. ಸೆಕೆಂಡ್ 3x plus 2y minus 12 is 0. ಹೌದಲ್ಲ, 3x plus 2y minus 12 is equal to 0. ಈಗ ನೆಕ್ಸ್ಟ್ ಈಗ ನಾನಿಲ್ಲಿ ಇಕ್ವೇಷನ್ ಅನ್ನ 3x ಅಥವಾ y ನಲ್ಲಿ ಅಥವಾ x ಅಲ್ಲಿ ಯಾವುದಾದ್ರು ಒಂದು ವೇರಿಯಬಲ್ ಅಲ್ಲಿ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಸೊ 2y is equal to ಏನಾಯಿತು 12 minus 3x. ಮತ್ತೆ ಇಲ್ಲಿ ಸೈಡ್ ಚೇಂಜ್ ಗಮನ ಇಟ್ಟು ನೋಡಿ. ಈಗ y ವ್ಯಾಲ್ಯೂ 12 minus 3x divided by 2. ಈಗ x ವ್ಯಾಲ್ಯೂ ಕೊಡ್ತಾ ಹೋಗ್ತೀರಾ. ಸೊ ಈಗ ಕಂಟಿನ್ಯೂ x ವ್ಯಾಲ್ಯೂ 0 ಆದಾಗ y is equal to 12 minus 3 into 0 divided by 2. ಅಲ್ಲಿಗೆ 12 by 2 ಅಂದರೆ 6 ಆಯಿತು. ಇಲ್ಲಿ 3 zeros are 0. 12 by 2 is 6. So y is equal to 6. Okay. ಸೊ ಈಗ ಸೆಕೆಂಡ್ ಟ್ಯಾಬಲ್ ಕಾಲಮ್ ಈಗ ಎರಡನೇ ಟ್ಯಾಬಲ್ ಕಾಲಮ್ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಓಕೆ ಲೆಟ್ ಅಸ್ ಕಂಟಿನ್ಯೂ. ಇವಾಗ ನಾನು x ವ್ಯಾಲ್ಯೂ ಹಾಕೋತಾ ಇದ್ದೀನಿ. x ವ್ಯಾಲ್ಯೂ 1, y is equal to 12 minus 3 into 1 by 2 ಅಂದರೆ 12 minus 3 divided by 2. 12 minus 3 divided by 2 ಅಂತಂದರೆ ಎಷ್ಟು ಬರ್ತಾ ಇದೆ 9 by 2. 9 by 2 ಅಂದರೆ 4.5 ಆಯಿತು. ಇದು y ವ್ಯಾಲ್ಯೂ ಆಯಿತು. ಸೊ ನಮಗೆ x 0, y ವ್ಯಾಲ್ಯೂ 6, x ವ್ಯಾಲ್ಯೂ 1, y is equal to 4.5. ಸೊ ಈಗ ನೆಕ್ಸ್ಟ್ ಮತ್ತೆ ಸೇಮ್ ಟ್ಯಾಬ್ಲೆಟ್ ಕಾಲಮ್. ಇಲ್ಲಿ ಟ್ಯಾಬ್ಲೆಟ್ ಕಾಲಮ್ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಓಕೆ, ಫಾರ್ ಸೆಕೆಂಡ್ ಇಕ್ವೇಷನ್ x y ವ್ಯಾಲ್ಯೂ x ವ್ಯಾಲ್ಯೂ 0, y ವ್ಯಾಲ್ಯೂ 6, x is equal to 1, y is 4.5. ಸೊ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಯಾವುದು ಬೇಡ ಇವಾಗ. ಓಕೆನಾ. ಸೊ ಇಲ್ಲಿ ನಾನು ಯಾವ ಇಕ್ವೇಷನ್ಗೆ ಅಂತ ಹಾಕೋಬೇಕಲ್ಲ. ಇಕ್ವೇಷನ್ 3x plus 2y minus 12. 3x plus 2y minus 12 is 0. Yeah, graphic ಬರುತ್ತೆ. ಈಗ ಫಸ್ಟ್ ಗ್ರಾಫ್ ಐ ಆಮ್ ಡ್ರಾಯಿಂಗ್ ಫಸ್ಟ್ ಗ್ರಾಫ್ ಹಿಯರ್. when x is minus 1 ಅಂದರೆ ಇಲ್ಲಿ ಬಂತು minus 1 y is 0. when x is minus 1 y is 0. when x is 0 y is 1 ಅಂದರೆ y ವ್ಯಾಲ್ಯೂ ಅಂತ ತಗೊಳ್ತೀನಿ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. when x is 0 y is 1. ಈಗ ರೂಲರ್ ತಗೊಂಡು ನಾವು ಗ್ರಾಫ್ನ ಡ್ರಾ ಮಾಡ್ಕೊಳ್ಳೋಣ. 1 ಕರೆಕ್ಟಾಗಿ ಡ್ರಾ ಮಾಡ್ಕೋಬೇಕು. ಇದು ಫಸ್ಟ್ ಗ್ರಾಫ್, ಫಸ್ಟ್ ಇಕ್ವೇಷನ್ x minus y plus 1 is 0. ಸೆಕೆಂಡ್ ಒನ್ 0 6 ಇಲ್ಲಿದೆ 0 6. when x is 0 y is 6 ಇಲ್ಲಿ ಬರ್ತಾ ಇದೆ. when x is 0 y is 6, 1 and 4.5. when x is 1 y is 4.5 ಅಂದರೆ ಇಲ್ಲಿಗೆ ಬರ್ತಾ ಇದೆ. when x is 1 y is 4.5. ಈ ಎರಡು. ಸೊ ಇವಾಗ
ಡ್ರಾಪ್ ಮಾಡ್ಕೊಳ್ಳೋಣ. ಎಸ್, ಓಕೆ. ಸೊ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಗ್ರಾಫು. ಸೊ ಇಲ್ಲಿ ನನಗೆ ಎಕ್ಸ್ ವ್ಯಾಲ್ಯೂ 2 ಬರ್ತಾ ಇದೆ. ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಎಕ್ಸ್ ವ್ಯಾಲ್ಯೂ 2, ಇಲ್ಲಿಂದ ಲೈನ್ ಡ್ರಾ ಮಾಡಿಕೊಂಡ್ರೆ ಎಕ್ಸ್ ವ್ಯಾಲ್ಯೂ 2, y is 3, y is 3. ಸೊ ಇಲ್ಲಿ ಬರ್ತಾ ಇದೆ ಇದು y is 3. when x is 2, y is 3. ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಗಿದೆ ಇಲ್ಲಿದೆ, ಸರಿನಾ? ಈಗ ಈ ಟ್ರಯಾಂಗಲ್ ಫಾರ್ಮೇಷನ್ ಆಗುತ್ತೆ. ಈ ಎರಡು ಗ್ರಾಫ್, these two graphs intersect x-axis at two different point. ಓಕೆನಾ? ಸೊ ಇಲ್ಲಿ ಸೊ ಇದೇನಾಯಿತು, ಈ ರೀಸನ್ ಇದೇನು ಕೊಡ್ತಾ ಇದ್ದೀನಿ, ಎ ಬಿ ಸಿ. ಎ ಬಿ ಸಿ ಇಸ್ ಅ ಟ್ರಯಾಂಗಲ್. ಈ ಶೇಡೆಡ್ ಪಾರ್ಟ್ ಇದೆ, ಇದೇನು ಹೇಳುತ್ತೆ, ಟ್ರಯಾಂಗಲ್ ಆಯಿತು. ಸೊ ಇಲ್ಲಿ ಇವಾಗ ನಮ್ಗೆ ಏನು ಕೇಳಿದ್ದಾರೆ, ವರ್ಟೈಸಸ್. ಸೊ ವರ್ಟೈಸಸ್ ಬಿ ಎಷ್ಟು ಬರ್ತಾ ಇದೆ ನಿಮಗೆ? ವರ್ಟೈಸಸ್ ಎ 2 3, ಬಿ 3 ಪಾಯಿಂಟು, -1 and 0. ನೆಕ್ಸ್ಟ್ ಸಿ ಪಾಯಿಂಟ್ ಇಸ್ ಎಕ್ಸ್ ವ್ಯಾಲ್ಯೂ. ಎಕ್ಸ್ ಇಸ್ 3, y is 0, 3 0. ಈ ಮೂರು ವರ್ಟೆಕ್ಸ್ ಕೇಳಿದಾರೆ ಅಲ್ವಾ, ಎ ಬಿ ಸಿ. ಇದು ರೀಸನ್ ಆಯ್ತು. ದಿಸ್ ರೀಸನ್ ಇಸ್ ನಥಿಂಗ್ ಬಟ್ ಅ ಟ್ರಯಾಂಗಲ್. ಓಕೆ, ನಾವು ಫೈನಲ್ ಏನು ಕೇಳಿದ್ದಾರೆ, ಶೇಡ್ ದಿ ರೀಸನ್ which one triangle is it. Next and find the vertices of the triangle. A 2 3, ಈ ಪಾಯಿಂಟ್ ಎಷ್ಟು ಬರ್ತಾ ಇದೆ ನಮಗೆ, -1 0. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಎಷ್ಟು ಬರ್ತಾ ಇದೆ, 3 0. ಇದನ್ನು ನೋಟಿಸ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಮಾಡ್ತೀವಿ. ದಿಸ್ ಪ್ರಾಬ್ಲಮ್ ಹ್ಯಾಸ್ ಟು ಸಾಲ್ವ್ ಬೈ ದಿಸ್ ವೇ. ಓಕೆ, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಇಫ್ ಇನ್ ಕೇಸ್ ಯು ಹ್ಯಾವ್ ಎನಿ ಡೌಟ್, ಪ್ಲೀಸ್ ಕಮೆಂಟ್ ಮೀ. Till then, take care. Please do share, comment and subscribe my channel, Sai Guru channel. Thank you.